ಕೋತಿ ಮತ್ತು ಮೊಸಳೆ ಕಥೆ. ಒಂದು ದೊಡ್ಡ ನದಿಯ ತೀರದಲ್ಲಿ ಒಂದು ಹಣ್ಣುಗಳಿಂದ ತುಂಬಿದ ಮರ ಇತ್ತು. ಆ ಮರದ ಮೇಲೆ ಒಂದು ಚತುರವಾದ ಕೋತಿ ವಾಸಿಸುತ್ತಿತ್ತು. ಪ್ರತಿದಿನ ಅದು ಸಿಹಿಯಾದ ಹಣ್ಣುಗಳನ್ನು ತಿಂದು ಸಂತೋಷವಾಗಿತ್ತು. ಒಂದು ದಿನ ನದಿಯಲ್ಲಿ ವಾಸಿಸುವ ಮೊಸಳೆ ಆ ಮರದ ಕೆಳಗೆ ಬಂತು. ಕೋತಿ ಅದನ್ನು ನೋಡಿ ಸ್ನೇಹದಿಂದ ಹಣ್ಣುಗಳನ್ನು ಕೊಟ್ಟಿತು. ಮೊಸಳೆಯು ಆ ಹಣ್ಣುಗಳನ್ನು ತಿಂದು ಬಹಳ ಸಂತೋಷಪಟ್ಟಿತು. ಹೀಗೆ ದಿನಗಳು ಕಳೆಯುತ್ತಿದ್ದಂತೆ ಕೋತಿ ಮತ್ತು ಮೊಸಳೆ ಉತ್ತಮ ಸ್ನೇಹಿತರಾದರು. ಮೊಸಳೆ ಮನೆಗೆ ಹೋದಾಗ ತನ್ನ ಹೆಂಡತಿಗೆ ಕೋತಿಯ ಕೊಟ್ಟ ಹಣ್ಣುಗಳ ಬಗ್ಗೆ ಹೇಳಿತು. ಆದರೆ ಮೊಸಳೆಯ ಹೆಂಡತಿಗೆ ಕೆಟ್ಟ ಬುದ್ಧಿ ಬಂತು. ಈ ಕೋತಿ ಇಷ್ಟು ಸಿಹಿ ಹಣ್ಣುಗಳನ್ನು ತಿನ್ನುತ್ತಿದ್ರೆ ಅದರ ಹೃದಯ ಎಷ್ಟು ಸಿಹಿಯಾಗಿರಬಹುದು, ಅದನ್ನು ತಂದುಕೊಡು ಎಂದು ಕೇಳಿತು. ಮೊಸಳೆ ದುಃಖದಿಂದ ಕೋತಿಯನ್ನು ನದಿಯನ್ನು ದಾಟಿಸಿ ತನ್ನ ಮನೆಗೆ ಕರೆದುಕೊಂಡು ಹೋಗಲು ತೀರ್ಮಾನಿಸಿತು. ನದಿಯ ಮಧ್ಯದಲ್ಲಿ ಮೊಸಳೆ ತನ್ನ ನಿಜ ಉದ್ದೇಶವನ್ನು ಹೇಳಿತು. ಇದನ್ನು ಕೇಳಿ ಕೋತಿ ಭಯಪಟ್ಟು ಕೂಡಲೇ ತನ್ನ ಬುದ್ಧಿಯನ್ನು ಬಳಸಿ, ಅಯ್ಯೋ ಸ್ನೇಹಿತ, ನಾನು ನನ್ನ ಹೃದಯವನ್ನು ಮರದ ಮೇಲೆ ಬಿಟ್ಟು ಬಂದಿದ್ದೇನೆ. ಮೊದಲು ನನ್ನನ್ನು ಮರದ ಬಳಿಗೆ ಕರೆದೊಯ್ಯಿ ಎಂದಿತು. ಮೊಸಳೆ ಇದನ್ನು ನಂಬಿ ಕೋತಿಯನ್ನು ಮರದ ಬಳಿಗೆ ತಂದಿತು. ತಕ್ಷಣವೇ ಕೋತಿ ಮರಕ್ಕೆ ಹಾರಿ, ಮೂರ್ಖ ಮೊಸಳೆ, ಯಾರೂ ತಮ್ಮ ಹೃದಯವನ್ನು ಹೊರಗೆ ಬಿಡುವುದಿಲ್ಲ ಎಂದು ಹೇಳಿ ನಗಿತು. ಮೊಸಳೆ ತನ್ನ ತಪ್ಪನ್ನು ಅರಿತು ಪಶ್ಚಾತ್ತಾಪಪಟ್ಟಿತು. ಕೋತಿ ತನ್ನ ಚಾತುರ್ಯದಿಂದ ತನ್ನ ಪ್ರಾಣ ಉಳಿಸಿಕೊಂಡಿತು. ಇದರಿಂದ ನಮಗೆ ತಿಳಿಯುವ ನೀತಿ ಪಾಠವೆಂದರೆ, ಬುದ್ಧಿ ಬಲಕ್ಕಿಂತ ಶಕ್ತಿಶಾಲಿ. ಹೆಚ್ಚಿನ ಕಥೆಗಳು ಬೇಕೆಂದರೆ ಫಾಲೋ ಮಾಡಿ ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.